ಸ್ನೇಹಿತರೆ ನಮಸ್ತೆ, ನಿಮಗೆಲ್ಲ ಮತ್ತೊಮ್ಮೆ ನ್ಯೂಸ್ಗೆ ಸ್ವಾಗತ. ಇವತ್ತಿನ ವಿಷಯ ಏನಪ್ಪ ಅಂತಂದರೆ ಯಾದಗಿರಿ ನಗರದ ವೇದ ಕಣ್ಣಿನ ಆಸ್ಪತ್ರೆ ಐ ಹಾಸ್ಪಿಟಲ್ ಯಾದಗಿರಿ ನ್ಯೂಸ್ ವತಿಯಿಂದ ಬಂದವರಿಗೆ ವಿಶೇಷ ರಿಯಾಯಿತಿ ದರ. ಯಾದಗಿರಿ ನಗರದಲ್ಲಿ ಡಾಕ್ಟರ್ ನವನೀತಾ ರೆಡ್ಡಿ ಕೊಂಕಲ್ ಇವರ ನೇತೃತ್ವದಲ್ಲಿ ನೂತನವಾಗಿ ಆರಂಭವಾಗಿರುವ ವೇದ ಕಣ್ಣಿನ ಆಸ್ಪತ್ರೆ ವತಿಯಿಂದ ಪ್ರತಿ ತಿಂಗಳು ಮೊದಲನೇ ವಾರದಂದು 60 ವರ್ಷ ವಯಸ್ಸು ಮೇಲ್ಪಟ್ಟ ಹಿರಿಯರಿಗೆ ಉಚಿತ ನೇತ್ರ ತಪಾಸಣೆ ಮಾಡಲಾಗುತ್ತದೆ. ವಿಶೇಷ ಸೂಚನೆ: ಈ ಶಿಬಿರದ ಕಾಲಾವಧಿ 2 ತಿಂಗಳು ಮಾತ್ರ. ವೇದ ಕಣ್ಣಿನ ಆಸ್ಪತ್ರೆ, ಕಾಟ್ಲೂರು ಪೆಟ್ರೋಲ್ ಪಂಪ್ ಹತ್ತಿರ, ಎಸ್ಟಿಎನ್ ಹೋಟೆಲ್ ಎದುರುಗಡೆ, ಮಹಾವೀರ ಕಾಂಪ್ಲೆಕ್ಸ್, ಯಾದಗಿರಿ. ಸಂಪರ್ಕಿಸಿ 9677387642. ಶಾಸ್ತ್ರಿ ಸರ್ಕಲ್ನಲ್ಲಿ, ಅಂದರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಸರ್ಕಲ್ನಲ್ಲಿ ಬಿಜಾಪುರ್ ಮತ್ತು ಹೈದರಾಬಾದ್ ಹೋಗುವಂಥ ಮುಖ್ಯ ರಾಜ್ಯ ಹೆದ್ದಾರಿಯಲ್ಲಿ ಒಂದು ಗುಂಡಿ ಬಿದ್ದು ಸುಮಾರು ದಿನಗಳು ಕಳೆದರೂ ಸಹ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಯಾರೊಬ್ಬರೂ ಸಹ ಅದರ ಬಗ್ಗೆ ತಲೆ ಕೆಡಿಸಿಕೊಂಡು ಆ ಕೆಲಸ ಮಾಡಬೇಕು ಅನ್ನೋ ಒಂದು ಯೋಚನೆ ಸಹ ಮಾಡ್ತಾ ಇಲ್ಲ. ನಮ್ಮ ಜಿಲ್ಲೆಯಲ್ಲಿ ಸಾಕಷ್ಟು ಸಮಸ್ಯೆಗಳಿದ್ದಾವೆ. ಇವತ್ತು ಜನಪ್ರತಿನಿಧಿಗಳಾಗಿರ್ಬೋದು ಮತ್ತು ಅಧಿಕಾರಿಗಳಾಗಿರದೆ ಸಮಸ್ಯೆಗಳನ್ನು ನೋಡಿಕೊಂಡು ಸಮಸ್ಯೆಗಳನ್ನು ಸರಿಪಡಿಸೋಗೋಸ್ಕರನೇ ಅಧಿಕಾರಿಗಳು ಇರೋದು. ಆದರೆ ಇವತ್ತು ಅಧಿಕಾರಿಗಳಿಗೆ ನಾವು ಹೋಗಿ ಹೇಳಬೇಕಾಗುತ್ತೆ, ಇಲ್ಲಿ ಗುಂಡಿ ಬಿದ್ದಿದೆ ಸರಿ ಮಾಡಿ ಅಂತೇಳಿ ಹೇಳಬೇಕಾಗುತ್ತೆ. ಆದರೆ ಈ ರೀತಿ ಹೇಳುವಂಥ ಅವಶ್ಯಕತೆ ಇರಬಾರ್ದು. ಅಧಿಕಾರಿಗಳು ತಕ್ಷಣ ನೋಡಿಕೊಂಡು ಆ ಒಂದು ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಬೇಕಂತ ಕೆಲಸ ಮಾಡಬೇಕಾಗಿತ್ತು. ಆದರೆ ಇವತ್ತು ಅಧಿಕಾರಿಗಳು ಯಾವುದೇ ಥರ ಎಲ್ಲ ಸವಲತ್ತುಗಳಿದ್ರೂ ಸಹ ಏನಾದರೂ ಅವ್ರಿಗೆ ನಾವು ಹೇಳಿದರೆ ನಮ್ಗೆ ಬೇರೆ ಕೆಲಸ ಇದೆ ಅಂತ ನೆಪ ಸಹ ಹೇಳ್ತಾರೆ. ಇದರಲ್ಲಿ ಅಲ್ಲ, ಬೇರೆದರಲ್ಲಿ ಹೇಳ್ತಾರೆ. ಆದರೆ ಇವತ್ತು ನಾನು ಹೇಳುವ ವಿಷಯ ಅಂತಂದರೆ, ಇವತ್ತು ಅಲ್ಲಿ ಯಾರ ಸತ್ರೆ ಸಾಯಲಿ ಅನ್ನೋ ನಿಟ್ಟಿನಲ್ಲಿ ಇವತ್ತು ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳಿದ್ದಾರೆ. ಸತ್ರೆ ಸಾಯಲಿ ನನಗೇನು ಸಂಬಂಧ ಇಲ್ಲವ ಅನ್ನುವಂಥ ರೀತಿಯಲ್ಲಿ ಇವತ್ತು ಅಧಿಕಾರಿಗಳು ಜನಪ್ರತಿನಿಧಿಗಳು ವರ್ತಿಸುತ್ತಿದ್ದಾರೆ. ಇದು ಒಳ್ಳೆಯ ಬೆಳವಣಿಗೆ ಅಲ್ಲ. ನೀವು ನೋಡ್ತಿರಬಹುದು, ಪಕ್ಕದಲ್ಲೇ ವಿಡಿಯೋ ಇದೆ. ಆ ವಿಡಿಯೋದಲ್ಲಿ ಒಂದು ದೊಡ್ಡದಾಗಿ ಗುಂಡಿ ಬಿದ್ದಿದೆ. ಪೊಲೀಸರು ತಮ್ಮ ಕರ್ತವ್ಯ ನಿರ್ವಹಿಸಿದ್ದಾರೆ. ಬ್ಯಾರಿಕೇಡ್ ತಂದು ಅಲ್ಲಿ ಜನರಿಗೆ ಗೊತ್ತಾಗೋ ಥರ ಇಟ್ಟಿದ್ದಾರೆ. ಆದರೆ ಇದು ಮುಖ್ಯ ರಸ್ತೆ, ಇದು ಬಿಜಾಪುರ ಹೈದರಾಬಾದ್ ಮುಖ್ಯ ಹೈವೇ ಆಗಿರೋದ್ರಿಂದ ರಾತ್ರಿ ಹೊತ್ತಲ್ಲಿ ವಾಹನಗಳು ಅತಿ ವೇಗವಾಗಿ ಬಂದರೆ ಇದೊಂದು ದೊಡ್ಡ ಅಪಘಾತ ಸಂಭವಿಸ್ಬೋದು. ಆದರೆ ಅಧಿಕಾರಿಗಳು ಇದೆಲ್ಲ ಗೊತ್ತಿದ್ರೂ ಸಹ ನೋಡಿ, ಹೈವೇದವರು ಯಾರಿರ್ತಾರೆ, ಗೊತ್ತಿದ್ದಾರೆ ಯಾರಿದ್ದಾರೆ, ಇವರೆಲ್ಲ ನೋಡ್ಕೊಂಡು ಹೋಗಬೇಕು ಕೆಲಸ. ಇದು ಏನು ಮಾಡಬೇಕು, ಹೆಂಗೆ ಮಾಡಬೇಕು ಅಂತೇಳಿ ಅವ್ರಿಗೆಲ್ಲ ಗೊತ್ತಿರುತ್ತೆ, ಮಾಡಬೇಕಾಗುತ್ತೆ. ಆದರೆ ಇವತ್ತು ಯಾವ ರೀತಿ ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ, ಯಾಕೆ ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ ಅನ್ನೋದ್ರ ಬಗ್ಗೆ ನಾವು ಇವತ್ತು ಭಾಳಷ್ಟು ಯೋಚನೆ ಮಾಡಬೇಕಾಗುತ್ತೆ. ಯಾಕಂದರೆ ಅಧಿಕಾರಿಗಳು ಇರೋದೇ ನೋಡಿ, ಅಧಿಕಾರಿಗಳು ಎಲ್ಲ ರೀತಿಯ ಒಂದು ಸೌಲಭ್ಯಗಳನ್ನು ಸರ್ಕಾರ ಕೊಡುತ್ತೆ. ಏನೇನು ಕೊಡುತ್ತಪ್ಪ ಅಂತಂದರೆ, ಅಧಿಕಾರಿಗಳು ತೊಂದರೆ ಆಗಬಾರ್ದು ಕಾರ್ ಕೊಡುತ್ತೆ, ಪೆಟ್ರೋಲ್ ಕೊಡುತ್ತೆ, AC ವಾಹನ ಇರುತ್ತೆ, ಎಲ್ಲ ಇದ್ದರೂ AC ರೂಮು, AC ಆಫೀಸ್ ಎಲ್ಲ ಇದ್ದರೂ ಸಹ ಅಧಿಕಾರಿಗಳು ಇವತ್ತು ಯಾಕೆ ತಮ್ಮ ಗಮನಕ್ಕೂ ತಮ್ಮ ಕಣ್ಣಿಗೆ ಕಂಡು ಸಹ ಯಾಕೆ ಕ್ರೂಢರಾಗಿದ್ದಾರೆ? ತಮ್ಮ ಕಣ್ಣಿಗೆ ಕಾಣ್ತಾ ಇಲ್ವಾ? ಒಂದು ವೇಳೆ ಕಂಡಿಲ್ಲ ಅಂತ ತಿಳ್ಕೊಳ್ಳಿ, ಪರವಾಗಿಲ್ಲ. ನೀವು ಒಂದು ವಾರದಿಂದ ಅತ್ತ ಕಡೆ ಯಾವೊಬ್ಬ ಅಧಿಕಾರಿ ಸಹ ಹೋಗಿಲ್ವಾ? ಜನಪ್ರತಿನಿಧಿಗಳು ತಿರುಗಾಡಿಲ್ವಾ ಅಲ್ಲಿ? ಇವತ್ತು ನಮ್ಮ ಜಿಲ್ಲೆಯಲ್ಲಿ ಸಾಕಷ್ಟು ಸಮಸ್ಯೆಗಳಿದ್ದಾವೆ. ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ನಿಮ್ಗೆ ಅಧಿಕಾರ ಕೊಟ್ಟಿದ್ದು ಆಟ ಆಡೋದಕ್ಕೆಲ್ಲ. ಅಧಿಕಾರ ಕೊಟ್ಟಿರೋದು ನಿಮಗೆ AC ರೂಮಲ್ಲೂ ಆರಾಮಾಗಿ ಕುಳಿತುಕೊಳ್ಳೋಕ್ಕಲ್ಲ. ಅಧಿಕಾರ ಕೊಟ್ಟಿರೋದು ನಿಮಗೆ AC ವಾಹನದಲ್ಲಿ ತಿರುಗಾಡೋಕ್ಕಲ್ಲ. ಇವತ್ತು ಜನಪ್ರತಿನಿಧಿಗಳಾಗಿರ್ಬೋದು ಮತ್ತು ಅಧಿಕಾರಿಗಳಾಗಿರ್ಬೋದು, ಒಂದು ವೇಳೆ ಇದೇ ಯಾವುದಾದ್ರೂ ವಾಹನಕ್ಕೆ ಟ್ಯಾಕ್ಸ್ ಕಟ್ಟಿಲ್ಲಪ್ಪ ಅಂತಂದರೆ RTO ಅಧಿಕಾರಿಗಳು ಇಮಿಡಿಯೇಟ್ಲಿ ಅದು ಎಲ್ಲಿದ್ದರೂ ಸಹ ಹುಡುಕಾಡಿ ಆ ವಾಹನವನ್ನು ಸೀಜ್ ಮಾಡುವಂಥ ಕೆಲಸ ಮಾಡ್ತಾರೆ. ಇವತ್ತು ನಾನು RTO ಅಧಿಕಾರಿಗಳಿಗೆ ಈ ಒಂದು ವಿಡಿಯೋ ಮುಖಾಂತರ ನಾನು ಪ್ರಶ್ನೆ ಮಾಡ್ತೇನೆ, RTO ಅಧಿಕಾರಿಗಳು ತಾವು ಸಹ ಇದರ ಬಳಿ ಭಾಗಿಯಾಗಬೇಕು. ಇವತ್ತು RTO ಅಧಿಕಾರಿಗಳು ತಾವು ಅಲ್ಲಿಂದ ತಿರುಗಾಡ್ತೀರಿ, ಆದರೆ ತಾವು ಸಹ ನೋಡ್ತಾ ಇಲ್ಲ ಅಂತಂದರೆ ಇದು ಭಾಳ ವಿಪರ್ಯಾಸ ಸಂಗತಿ ಇದು. ಯಾಕಂತಂದರೆ ಎಲ್ಲ ಅಧಿಕಾರಿಗಳು ಗೊತ್ತಿದೆ, ಅಲ್ಲಿ ನಡು ರಸ್ತೆಯಲ್ಲಿ ಬ್ಯಾರಿಕೇಡ್ ಇಟ್ಟಿದ್ದಾರೆ, ಟ್ರಾಫಿಕ್ ಜಾಮ್ ಆಗ್ತಾ ಇದೆ.
ನಾಳೆ ಅನಾಹುತ ಆದರೆ ಆಗಲಿ ಅನ್ನೋ ನಿಟ್ಟಿನಲ್ಲಿ ಇವತ್ತು ನಮ್ಮ ಅಧಿಕಾರಿಗಳಿದ್ದಾರೆ. ಇದು ಒಳ್ಳೆಯ ಬೆಳವಣಿಗೆ ಅಲ್ಲ. ಸತ್ತ ಮೇಲೆ ಏನಾಗುತ್ತೆ, ಪೊಲೀಸರು ಬರ್ತಾರೆ, ಪಂಚನಾಮ ಮಾಡ್ತಾರೆ, ಯಾವುದೊಂದು ಚೆಕ್ ಕೊಡ್ತಾರೆ ಸಚಿವರು ಶಾಸಕರು ಬಂದು, ಆಯ್ತು ಅಲ್ಲಿಗೆ ಮುಗಿಸ್ಕೊಂಡು ಹೋಗುತ್ತೆ. ಸತ್ತ ನಂತರ ಕೆಲಸ ಮಾಡಬೇಕನ್ನುವ ನಿಮ್ಮ ಒಂದು ಉದ್ದೇಶ ಇರಬಹುದು. ಇವತ್ತು ಅಧಿಕಾರಿಗಳ ಮತ್ತು ಜನಪ್ರತಿನಿಧಿಗಳ ವರ್ತನೆ ನೋಡ್ತಾ ಇದ್ರೆ ಅದೇ ರೀತಿ ಕಾಣುತ್ತೆ. ಒಂದು ವಾರದಿಂದ ಯಾರಿಗೆ ಕಣ್ಣಿಗೆ ಕಾಣ್ತಾ ಇಲ್ವಂತಂದರೆ ಇದು ಏನಾಗ್ತಾ ಇದೆ ನಮ್ಮ ಜಿಲ್ಲೆಯಲ್ಲಿ? ಯಾಕೆ ಅಧಿಕಾರಿಗಳಿಗೆ ಯಾರು ಕೇಳೋರಿಲ್ವಾ? ಶಾಸಕರು ಸಚಿವರು ಬರೀ ವಿಧಾನಸಭೆಯಲ್ಲಿ ಗರ್ಜನೆ ಮಾಡ್ತಾರೆ. ಇವತ್ತು ಇಲ್ಲಿ ಯಾಕೆ ಗರ್ಜನೆ ಮಾಡ್ತಾ ಇಲ್ಲ? ಶಾಸಕರು ಸಚಿವರಾದವರು ಸರ್ಪ್ರೈಸ್ ವಿಸಿಟ್ ಮಾಡಬೇಕಾಗುತ್ತೆ. ಎಲ್ಲ ಕಡೆ ಹೋಗಿ ಸರ್ಪ್ರೈಸ್ ಪ್ರತಿಯೊಂದು ಆಫೀಸಿಗೆ ಹೋಗ್ಬೇಕಾಗುತ್ತೆ. ಬರೀ ವಿಧಾನಸೌಧದಲ್ಲಿ ಮಾತಾಡಿ ವಿಧಾನಸೌಧದಲ್ಲಿ ಎಲ್ಲ ಒಂದು ಹೇಳಿದರೆ ಮುಗಿಯೋದಿಲ್ಲ. ಆಫೀಸ್ಗಳಿಗೆ ಹೋಗಬೇಕು, ಮಾತನಾಡಬೇಕು, ಅಲ್ಲಿ ಏನೇನಾಗ್ತಾ ಇದೆ ಅದ್ರ ಬಗ್ಗೆ ಗಮನ ಹರಿಸ್ಬೇಕು. ಆವಾಗ ಮಾತ್ರ ಈ ಜಿಲ್ಲೆ ಉದ್ಧಾರ ಆಗಲು ಸಾಧ್ಯ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಧನ್ಯವಾದಗಳು. ಈ ಸುದ್ದಿಯ ಪ್ರಾಯೋಜಕರು MOS ಎಲೆಕ್ಟ್ರಾನಿಕ್ಸ್. ಟಿವಿ, ಫ್ರಿಡ್ಜ್, ಏರ್ ಕೂಲರ್, ವಾಷಿಂಗ್ ಮಿಷಿನ್, LED ಟಿವಿ, ಗ್ರೈಂಡರ್ ಸೇರಿದಂತೆ ಮನೆಯಲ್ಲಿ ಬಳಕೆಯಾಗುವ ಎಲ್ಲಾ ತರಹದ ಸಾಮಾನುಗಳು, ಎಲ್ಲ ಮಲ್ಟಿ ಬ್ರ್ಯಾಂಡ್ ಪ್ರಾಡಕ್ಟ್ಸ್ ಬಜಾಜ್ EMI ಕಂತುಗಳಲ್ಲಿ ಸಿಗುತ್ತವೆ. ಎಲ್ಲಾ ರೀತಿಯ ಕ್ರೆಡಿಟ್ ಕಾರ್ಡ್ ಮತ್ತು ಡೆಬಿಟ್ ಕಾರ್ಡ್ಗಳನ್ನು ಇಲ್ಲಿ ಸ್ವೀಕರಿಸಲಾಗುತ್ತದೆ. ಎಂದೇ ಭೇಟಿ ನೀಡಿ. ನಾಮ್ ಕಾಂಪ್ಲೆಕ್ಸ್, ಗಾಂಧಿ ಚೌಕ್, ಮೇನ್ ರೋಡ್, ಯಾದಗಿರಿ. ಮೊಬೈಲ್ ಸಂಖ್ಯೆ 9035611992.